ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪಾ ಒಳ್ಳೆ ಗ್ಯಾಸ್ ಕನ್ನಡ. ಇವತ್ತು ಬಂದ್ಬಿಟ್ಟು ನಾನು ಪಾಯಸ ರೆಸಿಪಿಯನ್ನು ಇವತ್ತು ಮಾಡ್ತಾಯಿದ್ದೀನಿ. ಅಂದರೆ ದೇವಸ್ಥಾನಗಳಲ್ಲಿ ಮಾಡುವಂತಹ ಪಾಯಸ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ, ತುಂಬ ಈಸಿಯಾಗಿ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅಂತೇಳಿ ನಾನಿವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಈ ಟೈಪಲ್ಲಿ ನಾವು ಪಾಯಸವನ್ನು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಇರ್ತದೆ ಮತ್ತು ತುಂಬ ಈಸಿಯಾಗಿ ಕೂಡ, ಟೈಮ್ ಕೂಡ ಜಾಸ್ತಿ ಹಿಡಿಯೋದಿಲ್ಲ ಅಂತ ಹೇಳ್ಬೋದು. ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು: ಕಡಲೆಬೇಳೆ, ಸಾಬುದಾನಿ, ತೆಂಗಿನಕಾಯಿ ಮತ್ತು ಮೇಲೆ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ. ಇವಾಗ ಫಸ್ಟ್ ಬಂದುಬಿಟ್ಟು ಬೇಳೆಯನ್ನು ನಾನಿಲ್ಲಿ ಕುದಿಸ್ಕೊತಾ ಇದ್ದೀನಿ. ಬೇಳೆಗೆ ನಾನು ನೀರು ಹಾಕಿ ಒಂದು 4 ವಿಷಲ್ ಆಗುವಷ್ಟು ಇದನ್ನು ಕುದಿಸ್ಕೋಬೇಕಾಗುತ್ತೆ. ಎಷ್ಟು ಹಣ್ಣಾಗಿ ಕುದಿಸ್ತೀವಿ ಅಷ್ಟು ಚೆನ್ನಾಗಿ ಪಾಯಸ ಮಾಡಲಿಕ್ಕೆ ಬರ್ತದೆ ಅಂತ ಹೇಳ್ಬೋದು. ನೋಡಿ, ಇವಾಗ ನಾನು ಮೇಲಿದ್ದಂಥ ರಸವನ್ನೆಲ್ಲ ತೆಗೆದು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗತ್ತೆ, ಬೇಳೆ ಕಾಣೋಗೆ ಮಾಡಬೇಕಾಗತ್ತೆ. ಇವಾಗ ನೆಕ್ಸ್ಟ್ ಅದೇ ಇದಕ್ಕೆ ಬಂದು ನಾನು ಕುಕ್ಕರ್ಗೆ ಬಂದು ಸಾಬುದಾನಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. 1 ಬಟ್ಲು ಸಾಬುದಾನಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. 2 ಬಟ್ಲು ಕಡಲೆಬೇಳೆಗೆ 1 ಬಟ್ಲು ಸಾಬುದಾನಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನಿಲ್ಲಿ ಒಂದು 2 ಅಥವಾ 3 ವಿಷಲನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಟೈಪಲ್ಲಿ ನೋಡಿ ನಾನು ಕುದಿಸ್ಕೊಂಡಿದ್ದೀನಿ. ಸಾಬುದಾನಿಯನ್ನು ಕೂಡ ಎಲ್ಲವನ್ನು ಕುದಿಸ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ, ಇಲ್ಲಿ ಒಂದು ದೊಡ್ಡ ಬಾಣಲೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ kg ಆಗೋಷ್ಟು ನಾನಿಲ್ಲಿ ಬೆಲ್ಲವನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕರಗುವಷ್ಟು ಇಲ್ಲಿ ನೀರನ್ನು ಸಹ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕರಗಿದ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಅದನ್ನೆಲ್ಲ ಸೋಸ್ಕೊತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಬೆಲ್ಲದಲ್ಲಿ ನೋಡಿ ಕಬ್ಬಿನ ಸಿಪ್ಪೆ ಎಲ್ಲ ಇರ್ತದೆ ಮತ್ತು ಸಣ್ಣ ಉಸುಕಿನ ಟೈಪ್ ಕಲ್ಲುಗಳು ಕೂಡ ಇರುವಂಥದ್ದು. ಆದಷ್ಟು ಯಾವುದೇ ಸ್ವೀಟ್ ಮಾಡಲಿ ಬೆಲ್ಲದಲ್ಲಿ ಈ ಟೈಪಲ್ಲಿ ಸೋಸ್ಕೊಂಡು ಮತ್ತೆ ಮಾಡೋದು ಒಳ್ಳೆಯದು. ನೋಡಿ, ನಾನು ಚೆನ್ನಾಗಿ ಕರಗಿಸ್ಕೊಂಡು ಸೋಸ್ಕೊಂಡು ಮತ್ತೆ ಅದೇ ಬೊಗಣೆಯಲ್ಲಿ ಕರಗಿಸಿದ ಬೆಲ್ಲದ ರಸವನ್ನು ಇಟ್ಟು ಮತ್ತು ಇಲ್ಲಿ ನಾನು ಕುದಿಸಿಟ್ಟಂತಹ ಬೇಳೆಯನ್ನು ಏನಿತ್ತು, ಕಡಲೆಬೇಳೆಯನ್ನು ಅದನ್ನೆಲ್ಲ ಹಾಕ್ಕೊತಾ ಇದ್ದೇನೆ. ನೋಡಿ, ಇದಕ್ಕೆ ಬೆಲ್ಲದ ರಸಕ್ಕೆ ಇವಾಗ ಹಾಕ್ತಾಯಿದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಸಾಬುದಾನಿ ಏನು ಕುದಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಬೆಲ್ಲದ ರಸಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಬೆಲ್ಲದಲ್ಲಿ ಎಲ್ಲ ಚೆನ್ನಾಗಿ ಕುದಿಬೇಕಾಗುತ್ತೆ. ಈ ಟೈಪಲ್ಲಿ ನಾನು ಚೆನ್ನಾಗಿ ಕುದಿಸಿ 1 ಬಟ್ಲು ಆಗುವಷ್ಟು ನಾನಿಲ್ಲಿ ಕಾಯಿ ಪೀಸಸನ್ನು ತೊಗೊಂಡಿದ್ದೆ. ಅದನ್ನು ಇಲ್ಲಿ ಚೆನ್ನಾಗಿ ಮಿಕ್ಸಿ ಮಾಡಿ ಅದರಲ್ಲಿದ್ದಂತಹ ಹಾಲನ್ನು ಮಾತ್ರ ಇದನ್ನು ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ಸೋಸ್ಕೊಂಡು ಹಾಲನ್ನು ಇದಕ್ಕೆ ನೋಡಿ ಹಾಕ್ಕೊತಾ ಇದ್ದೀನಿ. 1 ಬಟ್ಲು ಕಾಯಿ ಪೀಸಸ್ಸಿಗೆ 2 ಬಟ್ಲು ಹಾಲು ಬಂದಿದೆ. ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ಒಂದು 4 ಏಲಕ್ಕಿ ಸಹ ಬೇಕಾಗುತ್ತೆ ಇದಕ್ಕೆ. ಮತ್ತು ಡ್ರೈ ಫ್ರೂಟ್ಸ್ ಕೂಡ ಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಯಾವುದು ಡ್ರೈ ಫ್ರೂಟ್ಸ್ ಇದೆ ಅದನ್ನೇ ಯೂಸ್ ಮಾಡ್ಕೋಬೋದು. ಮತ್ತು ನಾನಿಲ್ಲಿ 1 ಸ್ಪೂನ್ ಅಥವಾ 2 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದಕ್ಕೆ ಉತ್ತತ್ತಿ ಮತ್ತು ದ್ರಾಕ್ಷಿ ಮತ್ತು ಬಾದಾಮಿ ಮತ್ತು 2 ಹಣ್ಣನ್ನು ಸಹ ನಾನಿಲ್ಲಿ ತೊಗೊಂಡಿದ್ದೀನಿ. ಇವುಗಳನ್ನು ತುಪ್ಪದಲ್ಲಿ ನಾನು ಚೆನ್ನಾಗಿ ಹುರಿತಾ ಇದ್ದೇನೆ. ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ನೋಡಿ, ಈ ಟೈಪಲ್ಲಿ ಪಾಯಸ ಕುದೀತಾ ಇದೆ. ಇದು ಚೆನ್ನಾಗಿ ಕುದಿಬೇಕು. ಎಷ್ಟು ಚೆನ್ನಾಗಿ ಕುದೀತಿದೆ ಅಷ್ಟು ಚೆನ್ನಾಗಿ ನಮಗೆ ತಿಕ್ನೆಸ್ ಬರ್ತದೆ ಅಂತ ಹೇಳ್ಬೋದು. ನೋಡಿ, ಎಲ್ಲ ಡ್ರೈ ಫ್ರೂಟ್ಸನ್ನು ನಾನು ತುಪ್ಪದಲ್ಲಿ ಹುರ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನು ಮೇಲೆ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿಯ ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ. ಒಂದು 4 ಏಲಕ್ಕಿಯ ಪೌಡರನ್ನು ಸಹ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಲಾಸ್ಟು. ಮತ್ತು ಕೊನೆಯಲ್ಲಿ ನಾನು ಹಣ್ಣಿನ ಪೀಸಸನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಆದಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಲು ಬಿಡಬೇಕು. ಎಷ್ಟು ಚೆನ್ನಾಗಿ ಕುದೀತಿದೆ ಅಷ್ಟು ಚೆನ್ನಾಗಿ ನಮಗೆ ಟೇಸ್ಟ್ ಬರುವಂಥದ್ದು. ಇದಕ್ಕೆ ಮೇಲೆ ಹಾಲನ್ನು ಸಹ ನಾವು ಹಾಕ್ಕೋಬೋದು, ಬಟ್ ನಾನು ಹಾಕಿಲ್ಲ ಹಾಲನ್ನು. ತೆಂಗಿನಕಾಯಿ ಹಾಲನ್ನು ಮಾತ್ರ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದು ತುಂಬ ಟೇಸ್ಟಾಗಿ ರುಚಿಯಾಗಿ ಇರುವಂಥದ್ದು, ಎಲ್ಲರಿಗೂ ಕೂಡ ಇಷ್ಟ ಆಗುವಂತಹ ಪಾಯಸ ಅಂತ ಹೇಳ್ಬೋದು. ಈ ಪಾಯಸವನ್ನು ಎಲ್ಲ ಹಬ್ಬಗಳಲ್ಲಿ ಕೂಡ, ಎಲ್ಲ ಪೂಜೆಯಲ್ಲಿ ಕೂಡ ನಾವು ಇದನ್ನು ಪ್ರಸಾದವಾಗಿ ಮಾಡ್ಬೋದು. ಯಾಕಪ್ಪ ಅಂತಂದರೆ ಇದರಲ್ಲಿ ನಾವು ತುಪ್ಪ, ಹಾಲು ಮತ್ತು ಡ್ರೈ ಫ್ರೂಟ್ಸು ಮತ್ತು ಬೆಲ್ಲದಿಂದ ಮಾಡಿರುವಂಥ ಪಾಯಸ ಆಗಿರೋದ್ರಿಂದ ಎಲ್ಲ ಪೂಜೆಗೂ ಕೂಡ ಇದು ಆಗುವಂಥದ್ದು. ಮತ್ತು ಟೈಮ್ ಕೂಡ ತುಂಬ ಉಳಿಯುವಂಥದ್ದು. ಜಾಸ್ತಿ ಕೂಡ ಟೈಮ್ ಕೂಡ ಇದಕ್ಕೆ ಹೋಗೋದಿಲ್ಲ. ಬಟ್ ಹೋಳಿಗೆ ಎಲ್ಲ ಮಾಡುವಾಗ ಟೈಮ್ ಜಾಸ್ತಿ ಇರ್ತದಲ್ಲ, ಹಾಗಾಗಿ ನಾವು ಪೂಜೆಗೆಲ್ಲ ಈ ಟೈಪಲ್ಲಿ ಪಾಯಸ ಮಾಡೋದ್ರಿಂದ ತುಂಬ ನಮಗೆ ಟೈಮ್ ಕೂಡ ಉಳಿಯುವಂಥದ್ದು. ನಾನು ಕೂಡ ಇದನ್ನು ವರಮಹಾಲಕ್ಷ್ಮಿ ಪೂಜೆ ಹಬ್ಬಕ್ಕಾಗಿ ನಮ್ಮನ್ನು ಮಾಡಿದ್ದು ಪಾಯಸವನ್ನು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ, ವಿಡಿಯೋಗೊಂದು ಲೈಕ್ ಕೊಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಥ್ಯಾಂಕ್ ಯು.